ವೆಲ್ಕಮ್ ಟು ಪಾರ್ಟ್ 2 ಆಫ್ ಮೈ ಹೋಮ್ ಟೂರ್. ಇಲ್ಲಿ ನೋಡ್ತಿದ್ದೀರಾ ಸಿಂಕಲ್ಲಿ ನಲ್ಲಿ ನೋಡ್ತಾ ಇದ್ದೀರಾ, ಶವರ್ ಥರ ಇದೆ ಆ್ಯಂಡ್ ಇಟ್ ಕ್ಯಾನ್ ಬಿ ರಿಮೂವೆಬಲ್, ಇಟ್ ಈಸ್ ರಿಮೂವೆಬಲ್. ಸೊ ನೆಕ್ಸ್ಟ್ ನೋಡೋದಾದರೆ ಸ್ಟವ್ ಪಾಯಿಂಟ್ ಇದೆ. ಇಲ್ಲಿ ಸ್ಟವನ್ನು ಇಡ್ಬೋದು ಮತ್ತು ಮಿಕ್ಸರ್ನ ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಅಡುಗೆ ಮನೆ ಬಂದುಬಿಟ್ಟು ಈ ರೀತಿಯಾಗಿ ಇದೆ. ಕಿಟಕಿಯಿಂದ ಹೊರಗಡೆ ವ್ಯೂ ಪಾಯಿಂಟ್ ಈ ರೀತಿಯಾಗಿದೆ. ಸೊ ಚಿತ್ರದುರ್ಗದಲ್ಲಿ ಇರೋದ್ರಿಂದ ನಮಗೆ ಬೆಟ್ಟಗಳೆಲ್ಲ ಕಾಣಿಸುತ್ತೆ, ಕೋಟೆ. ಇದು ಶೆಲ್ಫ್, ಇದು ಬಂದುಬಿಟ್ಟು 2 ಶೆಲ್ಫ್ ಇದೆ. ನಮಗೆ ಯಾವುದೇ ದಿನಸಿ ಐಟಮ್ ಇಟ್ಕೋಬೇಕಂದ್ರೂ ಕೂಡ ಇಟ್ಕೋಬೋದು, ದಿನಸಿ ಐಟಮ್ನೆಲ್ಲ ಇಟ್ಕೋಬೋದು. ಆ್ಯಂಡ್ ಈ ರೀತಿಯಾಗಿ ಸ್ವಲ್ಪ ಸ್ಪೇಸ್ ಇದೆ. ಇದು ಬಂದುಬಿಟ್ಟು ಇಟಾಲಿಯನ್ ಕಿಚನ್. ಇಲ್ಲಿ ನೋಡ್ಬೋದು ಕೆಳಗಡೆ ಎಲ್ಲ ಡೋರ್ ಮಾಡಿಸಿದ್ದೇವೆ. ಈ ರೀತಿಯಾಗಿ ಎಲ್ಲನೂ ಇಟಾಲಿಯನ್ ಕಿಚನ್ನೇ ಇದೆ. ಆ್ಯಂಡ್ ನಾವೇನು ಬೇಕಿದ್ದು ಇಲ್ಲಿ ಸ್ಟೋರ್ ಮಾಡ್ಬೋದು. ಇಲ್ಲಿ ಡಸ್ಟ್ಬಿನ್ ಇಟ್ಕೋಬೋದು ಆರ್ ಸಮ್ವಾಟ್ ಏನಾದರೂ ಇಟ್ಕೋಬೋದು, ನಮಗೆ ಬೇಕಾಗಿರೋಂಥ ತರಕಾರಿಗಳಾಗಿರ್ಬೋದು ಎಲ್ಲ ಕೂಡ ಇಟ್ಕೋಬೋದು. ಸೊ ಮನೆ ಲೈಫಲ್ಲಿ ಒಂದೇ ಸತಿ ಕಟ್ಸೋದು. ಸೊ ನೋಡಿ ಒಂದೊಳ್ಳೆ ಪ್ಲ್ಯಾನ್ ಹಾಕಿ ಕಟ್ಟಿಸಿ. ಆ್ಯಂಡ್ ಇಲ್ಲಿ ಕೂಡ ನೋಡ್ಬೋದು, ಇದು ಸ್ವಲ್ಪ ಒಳಗಿದೆ. ಇಲ್ಲಿ ಯಾವುದಾದ್ರೂ ರೇಷನ್ಗಳನ್ನು ಇಟ್ಕೋಬೋದು. ಸೊ ಈ ರೀತಿಯಾಗಿ ನಮ್ಮ ಮನೆ ಇದೆ. ನನಗಂತೂ ಮನೆ ತುಂಬಾ ಇಷ್ಟ ಆಯಿತು. ಆ್ಯಸ್ ವೆಲ್ ಆ್ಯಸ್ ಮನೆ ತುಂಬ ಪ್ಲೀಸೆಂಟಾಗಿರೋದು, ವಾತಾವರಣ ಎಲ್ಲ ಚೆನ್ನಾಗೇ ಇದೆ. ಆ್ಯಂಡ್ ಟೌನ್ಗೂ ಕೂಡ ನಿಯರ್ ಬೈ ಆಗೇ ಇದೆ. ಇದು ಅಡುಗೆ ಮನೆ. ನೆಕ್ಸ್ಟ್ ಬಂದುಬಿಟ್ಟು ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಇದೆ. ಅದಕ್ಕಿಂತ ಮುಂಚೆ ಇದು ಡೈನಿಂಗ್ ಹಾಲ್. ಇಲ್ಲಿ ನಾವು ಡೈನಿಂಗ್ ಟೇಬಲ್ನ ಇಟ್ಕೊಂಡು 4 ಜನ ಕೂತು ಊಟ ಮಾಡೋಷ್ಟಿದೆ. ಮತ್ತು ಇದು ಫ್ರಿಜ್ ಪಾಯಿಂಟ್, ಇಲ್ಲಿ ಫ್ರಿಜ್ನ ಕನೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಬೆಡ್ರೂಮಲ್ಲಿ ಒಂದು ಡಬಲ್ ಕಾಟ್ ಮಂಚ ಇಡೋಷ್ಟು ದೊಡ್ಡದಾಗೇ ಇದೆ. ಆ್ಯಂಡ್ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಇಲ್ಲಿ. ಇಲ್ಲಿಂದ ವ್ಯೂ ಪಾಯಿಂಟ್ ನೋಡಿ ಈ ರೀತಿಯಾಗಿ ಇದೆ. ಪ್ಲೀಸೆಂಟಾಗಿದೆ, ಅಂದರೆ ಯಾವುದೇ ಗಲಾಟಿ ಇಲ್ಲದೆ ಪ್ಲೀಸೆಂಟಾಗಿಯೇ ಇದೆ ಮನೆ ಎಲ್ಲ ಫುಲ್. ಆ್ಯಂಡ್ ರೆಂಟ್ ಈಸ್ ಫಾರ್ 11K ಇನ್ ಚಿತ್ರದುರ್ಗ. ಸೊ ಇಲ್ಲಿ ಲೈಟ್ ಫ್ಯಾನ್ ಎಲ್ಲ ಓನರ್ ಅವರೇ ಹಾಕ್ಸ್ಕೊಡ್ತಾರೆ. ಓನರ್ ಅವ್ರು ಹಾಕಿದ್ದಾರೆ ಈಗ ಸದ್ಯಕ್ಕೆ. ಆ್ಯಂಡ್ ಇದು ಬಂದುಬಿಟ್ಟು ವಾರ್ಡ್ರೋಬ್. ಇದಕ್ಕೂ ಕೂಡ ಒಂದು ಡೋರ್ ಇದೆ. ಸೊ ಜಾಗ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಅಲ್ಲೇ ನಾವು ವಾರ್ಡ್ರೋಬನ್ನು ಮಾಡಿಸಿದ್ವಿ. ಲಾಕರ್ ಕೂಡ ಇದೆ ಇದಕ್ಕೆ. ನೆಕ್ಸ್ಟ್ ಪಾರ್ಟ್ 3ಯಲ್ಲಿ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು.